ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀ ಕೃಷ್ಣ ಹೇಳುತ್ತಾನೆ, ಒಳ್ಳೆಯ ಸಮಯ ಬರುವಾಗ ನಿಮಗೆ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣಿಸುತ್ತದೆ. ವಿಪರೀತವಾದ ಪರೀಕ್ಷೆಗಳು ಉದ್ಭವಿಸುತ್ತದೆ. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮಗೆ ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಸುಖವನ್ನು ತಂದುಕೊಡುತ್ತದೆ ನಿಮ್ಮ ಕೆಟ್ಟ ದಿನಗಳು. ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿ ನೀನಿದ್ದರೂ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ. ಸ್ತ್ರೀಯರನ್ನು ಸನ್ಮಾನಿಸಿದರೆ ನಿಮ್ಮ ಸರ್ವ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಸ್ತ್ರೀಯರನ್ನು ಅವಮಾನಿಸುವವರು ಸರ್ವನಾಶ ಆಗುವರು. ಇದು ಮಹಾಭಾರತದ ಕಾವ್ಯದಲ್ಲಿ ಹೇಳಿರುವ ಸಾರವಾಗಿದೆ. ಯಾವ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಕೈ ಚಾಚಿ ಬೇಡುವ ವರಕ್ಕೂ ಕೈ ಮುಗಿದು ಬೇಡುವ ವರಕ್ಕೂ 1000 ತೂಕ ಇದೆ ಅಂದ ಮೇಲೆ ಶ್ರೀಮಂತನಾದರೇನು, ಬಡವನಾದರೆ ಏನು? ನೀನು ಮೊದಲು ಮನುಜನಾಗಿ ಬದುಕುವುದನ್ನು ಕಲಿಯಬೇಕು. ಹಣಕ್ಕೆ ಬೆಲೆ ಕೊಡುವ ಸ್ನೇಹಿತರನ್ನ ಸಂಪಾದಿಸಬೇಡಿ. ಹೆಣಕ್ಕೆ ಹೆಗಲು ಕೊಡುವ ಸ್ನೇಹಿತರನ್ನ ಸಂಪಾದಿಸಿ. 10 ಬಾರಿ ಸೋತರೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡಬೇಡಿ. ಯಾರಿಗೆ ಗೊತ್ತು, ನಿಮ್ಮ 11ನೆಯ ಪ್ರಯತ್ನ ಇತಿಹಾಸವನ್ನ ಸೃಷ್ಟಿಸಬಹುದು. ಎಲ್ಲರೂ ಹೇಳುತ್ತಾರೆ ಕಾಲ ಕೆಟ್ಟು ಹೋಯಿತು ಎಂದು. ಆದರೆ ನಿಜವಾಗಿಯೂ ಕೆಟ್ಟಿರುವುದು ಕಾಲವಲ್ಲ, ಮನುಷ್ಯನಿಂದ ಮಾಡಲ್ಪಟ್ಟ ಕರ್ಮಗಳು. ಯಾವತ್ತು ಮನುಷ್ಯನು ಮಾಡುವ ಕರ್ಮಗಳು ಸರಿ ಹೋಗುತ್ತವೆಯೋ ಅಂದು ಕಾಲ ಸರಿಯಾಗಿ ಬಿಡುತ್ತದೆ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಬಹಳ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತವಲ್ಲವೇ? ಆರೋಗ್ಯವೇ ದೊಡ್ಡ ಉಡುಗೊರೆ, ಜ್ಞಾನವೇ ಮಹಾ ಸಂಪತ್ತು. ಇರುವುದರಲ್ಲಿಯೇ ತೃಪ್ತಿಯಿಂದ ಬದುಕುವುದೇ ಜೀವನದ ಸಾರ. ಜೀವನದಲ್ಲಿ ಅನೇಕ ಒತ್ತಡಗಳು ಇರಬಹುದು, ಆದರೆ ಒತ್ತಡಗಳ ನಡುವೆಯೂ ಆತ್ಮೀಯರಿಗಾಗಿ ಸಮಯ ಕೊಡಿ. ಇಲ್ಲವಾದರೆ ನೀವು ಒಂದು ದಿನ ಬಿಡುವಾದಾಗ ಮಾತನಾಡುವುದಕ್ಕೆ ಆತ್ಮೀಯರೇ ಇರುವುದಿಲ್ಲ. ಯಾರು ನನ್ನನ್ನು ಇಷ್ಟಪಡದಿದ್ದರೂ ಸಹ ನಾನು ಸಂತೋಷದಿಂದ ಇರುತ್ತೇನೆ ಎಂಬುದು ಆತ್ಮವಿಶ್ವಾಸ. ಇಂತಹ ಆತ್ಮವಿಶ್ವಾಸವೇ ನಮ್ಮನ್ನು ದೃಢಗೊಳಿಸುತ್ತದೆ. ಯಾವ ರೀತಿಯ ಆಹಾರವು ಆರೋಗ್ಯವನ್ನು ನೀಡುತ್ತದೆ ಎಂಬುದರ ಕುರಿತು ನಾವು ಹೆಚ್ಚು ಯೋಚಿಸುತ್ತೇವೆ. ಹೆಚ್ಚಿನ ಶಕ್ತಿಯುಳ್ಳ ಆಹಾರಗಳು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಅನೇಕರಿಗೆ ಆರೋಗ್ಯಕರ ಆಹಾರವನ್ನು ಹೇಗೆ ತಿನ್ನಬೇಕು ಎಂದು ತಿಳಿದಿಲ್ಲ. ಇದರ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ. ಆಹಾರವನ್ನು ಸೇವಿಸುವಾಗ ಪರಮಾತ್ಮನನ್ನು ಸ್ಮರಿಸುವುದು ದೇಹ ಮತ್ತು ಆತ್ಮಕ್ಕೆ ತುಂಬ ಒಳ್ಳೆಯದು. ಅಲ್ಲದೆ ಊಟ ಮಾಡುವಾಗ ಮೌನವಾಗಿರುವುದು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಸಾತ್ವಿಕ ಆಹಾರವು ನಮ್ಮ ಮನಸ್ಸಿನಲ್ಲಿ ಸಾತ್ವಿಕ ಆಲೋಚನೆಗಳನ್ನೇ ಹುಟ್ಟುಹಾಕುತ್ತದೆ. ಅದು ಶಾಂತಿಯುತ ಜೀವನವನ್ನು ಸಹ ನಿರ್ಧರಿಸುತ್ತದೆ. ಹೇ ಮಾನವ, ಎಲ್ಲವನ್ನೂ ನಿನ್ನಿಂದ ಕಿತ್ತುಕೊಂಡೆ ಎಂದು ದುಃಖಿಸಬೇಡ. ನಿನ್ನ ಬದುಕಿಗೆ ಯಾವುದು ಅನಿವಾರ್ಯವಲ್ಲವೋ ಅದನ್ನು ಮಾತ್ರವೇ ನಿನ್ನ ಬದುಕಿನಿಂದ ನಾನು ದೂರ ಮಾಡಿರುವೆ ಅಷ್ಟೇ. ಯಾರು ಒಬ್ಬ ಮುಗ್ಧ ವ್ಯಕ್ತಿಯ ಜೀವನದ ಜೊತೆ ಆಟವಾಡುತ್ತಾನೋ ಆ ವ್ಯಕ್ತಿಯ ಜೊತೆ ಮಾಡಿದ ಮೋಸ, ವಂಚನೆ, ಕಪಟ, ದ್ರೋಹ, ನಂಬಿಕೆ ದ್ರೋಹ ಇದೆಲ್ಲದಕ್ಕೂ ಒಂದು ದಿನ ಅಂಥವರು ಬೆಲೆ ಕಟ್ಟಲೇಬೇಕು. ಇವೆಲ್ಲವೂ ಅವರ ಸರ್ವನಾಶದ ಬಾಗಿಲನ್ನು ತೆರೆಯುತ್ತದೆ. ಯಾರು ಎಷ್ಟೇ ದೊಡ್ಡ ಚದುರಂಗದ ಆಟಗಾರರೇ ಆಗಿದ್ದರೂ ಮುಗ್ಧರ ಜೊತೆ ಮಾಡಿದ ಅನ್ಯಾಯದ ಪರಿಣಾಮವನ್ನು ಅನುಭವಿಸಲೇಬೇಕು. ಇದು ಶತಸಿದ್ಧ. ಕರ್ಮ ತನ್ನ ಕರ್ತವ್ಯವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ.
ನಿಮ್ಮ ಜೀವನದಲ್ಲಿ ವಿಪರೀತ ಸಂತೋಷ ಅಥವಾ ಕೋಪದ ಸ್ಥಿತಿಯಲ್ಲಿದ್ದಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅಲ್ಪಾವಧಿಯ ಆನಂದಕ್ಕಾಗಿ ನಿಮ್ಮ ದೀರ್ಘಾವಧಿಯ ಗುರಿಯನ್ನು ನಾಶ ಮಾಡಿಕೊಳ್ಳಬೇಡಿ. ನಿಮ್ಮ ಸಂತೋಷವನ್ನು ಇತರರು ನಿಯಂತ್ರಿಸಲು ಬಿಡಬೇಡಿ. ವೈಫಲ್ಯದ ನಂತರವೂ ಪ್ರಯತ್ನ ಮಾಡುವುದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಹೋಗಬೇಡಿ. ಹೇಗೆ ಕೆಟ್ಟ ಬೀಜವನ್ನು ಬಿತ್ತಿ ಒಳ್ಳೆಯ ಫಸಲನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಹಾಗೆಯೇ ಕೆಟ್ಟ ಯೋಚನೆಗಳಿಂದ, ಕೆಟ್ಟ ಚಿಂತನೆಯಿಂದ, ಕೆಟ್ಟ ಕರ್ಮಗಳನ್ನು ಮಾಡುವುದರಿಂದ ಒಳ್ಳೆಯ ಸ್ನೇಹ ಸಂಬಂಧವನ್ನು ಸಹ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೆಯೇ ಹೊರತು ಕೊರಗಬಾರದು. ಈ ಲೋಕವೇ ಹೀಗೆ ಅರ್ಜುನ. ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರೋ ಅವನ್ಯಾರೋ ಅನ್ನುತ್ತದೆ. ಅನ್ಯರ ತಪ್ಪುಗಳನ್ನು ನೆನಪು ಮಾಡಿಕೊಂಡು ಅವರನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಅವರ ತಪ್ಪನ್ನು ಕ್ಷಮಿಸಿ ಅವರನ್ನು ಕೂಡ ಜೊತೆಗಾರರನ್ನಾಗಿ ಮಾಡಿಕೊಂಡು ಅವರಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವುದು ತುಂಬ ಒಳ್ಳೆಯದು. ಇಂತಹ ಪರಿಸ್ಥಿತಿಗಳಲ್ಲಿ ಮೌನವಾಗಿದ್ದು ಬಿಡಿ. ಯಾವುದೇ ಭಾವನೆಗಳನ್ನು ತೋರಿಸಿಕೊಳ್ಳಬೇಡಿ. ನಿಮ್ಮ ಬಗ್ಗೆ ಹೆಚ್ಚು ಮಾತನಾಡಿಕೊಳ್ಳಬೇಡಿ. ಗಂಭೀರ ಪರಿಸ್ಥಿತಿಗಳಲ್ಲಿ ಶಾಂತವಾಗಿರುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ನಿಮ್ಮ ವಾದ ಸರಿ ಇದ್ದರೂ ನಿಮ್ಮನ್ನು ಕಡೆಗಣಿಸುವ ಜನಗಳ ಮುಂದೆ ನೀವು ನಿಮ್ಮ ಭಾವನೆಗಳನ್ನು, ಪ್ರೀತಿಯನ್ನು, ನಿಮ್ಮ ಕೆಟ್ಟ ಪರಿಸ್ಥಿತಿಯನ್ನು ಎಷ್ಟೇ ಹೇಳಿಕೊಂಡರೂ ಅದಕ್ಕೆ ಬೆಲೆ ಇಲ್ಲ. ಕೋಪವು ಪ್ರೀತಿಯನ್ನು ನಾಶಗೊಳಿಸಿದರೆ ಅಹಂಕಾರವು ಸಭ್ಯತೆಯನ್ನು ನಾಶ ಮಾಡುತ್ತದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವಮಾನವು ಬದುಕನ್ನೇ ನಾಶ ಮಾಡಿಬಿಡುತ್ತದೆ. ಎಚ್ಚರಿಕೆಯಿಂದ ಇರಿ. ನೀವು ಖಂಡಿತವಾಗಿಯೂ ನಂಬಿಕೆಯಿಂದ, ಪ್ರಾಮಾಣಿಕತೆಯಿಂದ, ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಕಾಯಲೇಬೇಕು. ಏಕೆಂದರೆ ಎಷ್ಟೇ ಕಷ್ಟಗಳಿರಲಿ, ಕಷ್ಟಗಳು ಒಂದು ದಿನ ಕರಗಲೇಬೇಕು. ಕಷ್ಟಗಳು ಯಾವ ಲೆಕ್ಕ ಭಗವಂತನ ಆಶೀರ್ವಾದದ ಮುಂದೆ. ಇಲ್ಲಿ ನಾವೇ ಶಾಶ್ವತ ಅಲ್ಲ ಎಂದ ಮೇಲೆ ಕಷ್ಟಗಳು ಶಾಶ್ವತವೇ? ಖಂಡಿತ ಅಲ್ಲ. ಕಾಯಬೇಕು ಅಷ್ಟೇ. ಕಷ್ಟಗಳಿಗೂ ಒಂದು ದಿನ ಸಾವಿದೆ ಎಂಬ ನಂಬಿಕೆಯಿಂದ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.